ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡನಲ್ಲೂರಹಳ್ಳಿ ಗ್ರಾಮದ ಶ್ರೀ ಕೈವಾರ ಯೋಗಿನಾರಾಯಣ ತಾತಯ್ಯನವರ ಮಠದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಯೋಗಿನಾರಾಯಣ ಯತೀಂದ್ರರ ಭವನವನ್ನ ಉದ್ಘಾಟನೆಯನ್ನ ಮಾಡಲಾಯಿತು. ಗುರುಪೂರ್ಣಿಮೆ ದಿನವಾದಂತಹ ಬುಧವಾರದಂದು ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದಂತಹ BN ಗೋಪಾಲ್ ಗೌಡ್ರು ಉದ್ಘಾಟನೆಯನ್ನ ಮಾಡಿದ್ರು. ಈ ಒಂದು ಭವನ ಸಾಕಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಲಾಗಿದ್ದು, ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ LNT ಮಂಜುನಾಥ್ ರವರ ನೇತೃತ್ವದಲ್ಲಿ VR ಬಿಲ್ಡರ್ಸ್ನ ರಮೇಶ್ ನಾಯ್ಡು ಹಾಗೂ ಪಾವನಿ ಪ್ರಾಪರ್ಟೀಸ್ನ ನವೀನ್ ಕುಮಾರ್ ಅವರ ಸಹಕಾರದಿಂದ ಈ ಭವನವನ್ನ ನಿರ್ಮಾಣ ಮಾಡಲಾಗಿದ್ದು, ಈ ಒಂದು ಗುರುಪೂರ್ಣಿಮೆ ದಿನದಂದು ಲೋಕಾರ್ಪಣೆಯನ್ನ ಮಾಡಲಾಯಿತು. ಸಾಕಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಭವನವನ್ನ ನಿರ್ಮಾಣ ಮಾಡಲಾಗಿದ್ದು, ಗ್ರಾಮೀಣ ಭಾಗದಲ್ಲಿ ಇಂತಹ ಭವನ ನಿರ್ಮಾಣವಾಗಿದೆ ಎಂದು ಸಾಕಷ್ಟು ಪ್ರಶಂಸೆಗಳು ಸಹ ಇದೇ ಸಂದರ್ಭದಲ್ಲಿ ಆಗಮಿಸಿದಂತಹ ಗಣ್ಯರಿಂದ ವ್ಯಕ್ತವಾಯಿತು. ಇನ್ನು ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ BN ಗೋಪಾಲ್ ಗೌಡ್ರ ಜೊತೆಗೆ ಬಹುಮೂಲ ನಿರ್ದೇಶಕರಾದಂತಹ LNT ಮಂಜುನಾಥ್ ರವರು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ BV ರಾಜಶೇಖರ್ ಗೌಡ್ರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದಂತಹ ಚಿಕ್ಕವಲೂರು ಬಚ್ಚೇಗೌಡರು, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನಲ್ಲೂರಹಳ್ಳಿ ಚಲಪತಿರವರು, ಮಲ್ಲಿಮಾಕನಪುರ ತಮ್ಮಯ್ಯಗೌಡರು ಹಾಗೂ ಹಲವಾರು ಗಣ್ಯರು ಕೂಡ ಗ್ರಾಮದ ಮುಖಂಡರು, ಯುವಕರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಹಾಜರಿದ್ದು ಈ ಒಂದು ಭವನದ ಲೋಕಾರ್ಪಣೆಗೆ ಸಾಕ್ಷಿಯಾದರು. ಕಾರ್ಯಕ್ರಮದ ಬಳಿಕ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ BN ಗೋಪಾಲ್ ಗೌಡ್ರು ಮಾತನಾಡಿದ್ರು. ಪ್ರಸ್ತುತ ದಿನಗಳಲ್ಲಿ ಯುವಕರು ಆಧ್ಯಾತ್ಮಿಕತೆಯಿಂದ ದೂರ ಸರಿತಿದ್ರು, ಆದರೆ ಈಗ ಯುವಕರೇ ಮುಂದೆ ನಿಂತು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಗ್ರಾಮದಲ್ಲಿ ಯತೀಂದ್ರ ಯೋಗಿನಾರಾಯಣರ ಭವನ ಉದ್ಘಾಟನೆ ಸಲುವಾಗಿ ಹಬ್ಬದ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ ಎಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ LNT ಮಂಜುನಾಥ್ ರವರ ನೇತೃತ್ವದಲ್ಲಿ VR ಬಿಲ್ಡರ್ಸ್ನ ರಮೇಶ್ ನಾಯ್ಡು ಹಾಗೂ ಪಾವನಿ ಪ್ರಾಪರ್ಟೀಸ್ನ ನವೀನ್ ಕುಮಾರ್ ಅವರ ಸಹಕಾರದೊಂದಿಗೆ ಯೋಗಿನಾರಾಯಣ ಯತೀಂದ್ರರ ಭವನ ನಿರ್ಮಾಣ ಮಾಡಿರುವುದಕ್ಕೆ ಪ್ರಶಂಸೆಯನ್ನ ಸಹ ವ್ಯಕ್ತಪಡಿಸಿದ್ದು, ಭವನ ಸದುಪಯೋಗ ಆಗಬೇಕು ಅಂತ ತಿಳಿಸಿದ್ರು. ಮನುಷ್ಯನ ಜನ್ಮ ಬಹಳ ಪವಿತ್ರವಾದ ಜನ್ಮ. ನಮಗೆ ಮನಸ್ಸು ಕೊಟ್ಟ, ಮಾತಾಡೋ ಶಕ್ತಿ ಕೊಟ್ಟ, ಪ್ರಾಣಿಗಳಿಗೆ ಕೊಟ್ಟ. ಈಗ ನೋಡಿ, ಮನಸ್ಸು ಮಾಡಿದ್ರೆ ಯುವಕರು ನೋಡಿ ಎಂಥ ವಾತಾವರಣ ಕ್ರಿಯೇಟ್ ಮಾಡವ್ರೆ. ಮದುವೆ ಸಮಾರಂಭಗಳು, ಹುಟ್ಟಹಬ್ಬಗಳು, ಬರ್ತ್ಡೇಗಳು ಬಹಳ ಚೆನ್ನಾಗಿ ಮಾಡ್ಬೋದು. ದೇವರ ಆಶೀರ್ವಾದ ಯಾವಾಗಲೂ ತಾಯಿಯಿಂದ ಜಾಸ್ತಿ ಆಗಲ್ಲ. ನಮಗಿಂತ ಯಾರದೇ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಹೆಂಗಸರೇ ನಮ್ಮ ಶ್ರೇಯಸ್ ಕೋರುವಂಥವರು ನೋಡಿ, ಅವರು ವಿಶೇಷವಾಗಿ ಬಂದಿದ್ದಾರೆ. ಯತೀಂದ್ರ ಯೋಗಿ ನಾರಾಯಣ ಸ್ವಾಮಿಯವರು ಕ್ರಿಸ್ತಶಕ 1726ರಲ್ಲಿ ಒಂದು ಬಣಿಜ್ಯ ಸಮಾಜದಲ್ಲಿ, ಅಂದ್ರೆ ತೆಲುಗು ಬೇಸ್ಡ್ ಬಳೆ ಮಾರೋ ಇದರಲ್ಲಿ ಹುಟ್ಟಿ ಅವರು ಸುಮಾರು ಕಾಲ ಯೋಗ ಮಾಡಿ ಇವರು ಅಮರನಾರಾಯಣ ಸ್ವಾಮಿ ದೇವಭಕ್ತರಾಗಿದ್ರು. ನಮ್ಮ ಗೋಪಾಲಣ್ಣವರು ಹೇಳ್ತಾ ಇದ್ರು, ದೇವ್ರನ್ನ ನೋಡಿದಿರ ನೀವು ಅಂತ ಯಾರ ಕೇಳಿದ್ದೇವೆ. ಆದ್ರೆ ಈ ಮಹಾನ್ ಭಕ್ತರು ದೇವರನ್ನು ನೋಡಿದ್ರು. ಸುಮಾರು ಜನ ನಮ್ಮ ಇತಿಹಾಸದಲ್ಲಿ ಈ ದೇವರನ್ನು ನೋಡಿರೋಂಥ ಇದ್ದಾರೆ. ದೇವ್ರು ನೋಡ್ಬೇಕಾದ್ರೆ ನಾವು ಒಳ್ಳೆ ಪುಣ್ಯ ಕೆಲಸಗಳು ಮಾಡಿರ್ಬೇಕು. ಹಾಗೆ ಒಳ್ಳೆ ನಿಸ್ವಾರ್ಥ ಅಂತ ಹೇಳ್ತಾರೆ, ನಿಸ್ವಾರ್ಥ ಸೇವೆ ಮಾಡಿದಾಗ ನಾವು ದೇವರನ್ನು ಕಾಣ್ಬೋದು. ಇವರು ಮಧ್ಯಮದ ವರ್ಗದವರೆಗೂ ಸಂಸಾರ ಮಾಡಿ ನಂತರ ಬೃಹತ್ತರಾಗಿದ್ರು. ಆಮೇಲೆ ಅಮರನಾರಾಯಣ ಭಕ್ತರಾಗಿ ವರದ ಕವಿಗಳು ಆಗಿದ್ರು. ಬಹುಮುಖ ಪ್ರತಿಭೆಯ ಬ್ರಹ್ಮಜ್ಞಾನಿಗಳು ಆಗಿದ್ದರು. ಜೀವನದಲ್ಲಿ ಅನೇಕ ಪವಾಡಗಳನ್ನು ನೋಡಿದವರು, ತ್ರಿಕಾಲ ಜ್ಞಾನಿಗಳು ಆಗಿದ್ರು. ಇವರು ಇಚ್ಛಾಮರಣ ಮತ್ತು ಪರಾಗ ಪ್ರವೇಶ ಮಾಡಿ ಸಿದ್ಧಿಯನ್ನು ಸಾಧಿಸಿದರು. ಮಹಾನ್ ಮೂರ್ತಿ 1836ರಲ್ಲಿ ಬೃಂದಾವನ ಪ್ರವೇಶ ಮಾಡಿರ್ಬೋದು. ಬೃಂದಾವನ ಕೈವಾರದಲ್ಲಿದೆ, ಇವತ್ತು ನೀವು ನೋಡಿರ್ಬೋದು. ಇವತ್ತು ಅಲ್ಲಿ ಅನ್ನದಾನಗಳು ಎಲ್ಲ ಅವರ ಹೆಸರಲ್ಲಿ ನಡೀತವೆ. ಅವರು ಜೀವಂತ ಸಮಾಧಿ ಆದಂಥವ್ರು, ಅವರು ದೇವರನ್ನು ನೋಡಿದ್ದವರು. ಹಾಗೆ ಸುಮಾರು ವರ್ಷ ತಪಸ್ ಮಾಡಿದಂಥವ್ರು. ತಪಸ್ ಮಾಡಿ ಈ ಮಾನವ ಕುಲಕ್ಕೆ ಅನೇಕ ಕವಿಗಳು, ಮಹಾಕವಿಗಳಾಗಿದ್ರು ಇವರು. ಅನೇಕ ವಚನಗಳನ್ನು ಕೊಟ್ಟು ಈ ಮಾನವ ಕುಲಕ್ಕೆ ಅನೇಕ ತ್ರಿಕಾಲ ಜ್ಞಾನಿಗಳಾಗಿದ್ದರಿಂದ
ಮುಂದೆ ಆಗುವಂತವನ್ನೆಲ್ಲ ನುಡಿದಿದ್ರು. ಅವ್ರು ನುಡಿದಿರುವಂತವು ಇವತ್ತು ಸತ್ಯವಾಗಿ ನಡೀತಾ ಇವೆ. ಅವರು ತೆಲುಗು ಮೂಲದವರಾಗಿದ್ದರಿಂದ ಅವರ ಎಲ್ಲ ಬರವಣಿಗೆಗಳು ತೆಲುಗುನಲ್ಲಿದ್ದವು. ಈಗ ಮಾಡಿದಂತ ನಮಗೂ ನಮ್ಮನ್ನ ಕರೆದು ಇಲ್ಲಿ ಸನ್ಮಾನಿಸಿ ಈ ಸಭೆಯಲ್ಲಿ ಆಹ್ವಾನಿಸಿದ್ದಕ್ಕೆ ತಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಯೋಗಿ ನಾರಾಯಣ ತಾತನವರು ನಿಮ್ಮೆಲ್ಲರಿಗೂ ಊರಿಗೆ ಮುಂದೆ ಮಳೆ ಬೆಳೆ ಕೊಟ್ಟು ಈ ಪ್ರಪಂಚಕ್ಕೆ ಒಳ್ಳೆ ಮಾಡಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ.